ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ಮಿಲ್ಲೆಟ್ಟಿಂದ ಪ್ರಿಪೇರ್ ಮಾಡೋ ಇಡ್ಲಿನ ಬಳಸ್ಕೊಂಡು ಟಿಕ್ಕಾಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆಲ್ಲರಿಗೂ ಟಿಕ್ಕಾ ಅಂದರೆ ಗೊತ್ತಿರುತ್ತೆ, ಅದು ಪನ್ನೀರಿಂದನೇ ಮಾಡಿರ್ತಾರೆ ಯೂಶ್ವಲಿ. ನಾನಿವತ್ತು ಅದನ್ನು ಇಡ್ಲಿಗಳನ್ನ ಸಣ್ಣದ ಮಿನಿ ಇಡ್ಲಿಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಂದಾಗಲೇ ಈ ಒಂದು ಮಿಲೆಟ್ ಇಡ್ಲಿ ಒಂದು ರೆಸಿಪಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗಿದೆ. ಇದು ನವಣೆ ಇಡ್ಲಿ ನಾನು ಮಾಡಿದ್ದೊಂದು ರೆಸಿಪಿ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಲಿಂಕ್ ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋದರೆ ಅದರಲ್ಲಿ ನೀವು ನವಣೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೋಬೋದು. ನಾನು ಅದೇ ಇಡ್ಲಿನ ಬಳಸ್ಕೊಂಡು ಇಲ್ಲಿ ಸಣ್ಣ ಮಿನಿ ಇಡ್ಲಿಸ್ನ ಮಾಡ್ಕೊಂಡಿದ್ದೀನಿ. ಅದೇ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನೋಡಿ, ಮಿನಿ ಇಡ್ಲಿಸ್ಗಳಿದು ಒಂದು 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಈಗ ನಾನು ಮೊಸರು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಗಟ್ಟಿ ಮೊಸರೇ ಬೇಕು ಅಂತ ಇಲ್ಲ, ಮೀಡಿಯಮ್ ಆಗಿದ್ದರೆ ಪರವಾಗಿ ನಡೆಯುತ್ತೆ. ಈಗ ಈ ಥರ ಟೊಮೊಟೊನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಪೀಸಸಲ್ಲಿ. ನೀವು ಜ್ಯೂಸ್ ಎಲ್ಲ ತೊಗೋಬಾರ್ದು, ಟೊಮೊಟೊ ನಡುವೆ ಇರುತ್ತಲ್ಲ ಜ್ಯೂಸ್ನ ತೆಗೆದುಬಿಡ್ಬೇಕು. ಅದಾದ ನಂತರ ನಾನೀಗ ಈರುಳ್ಳಿನ ಅದೇ ಥರ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೆಲವು ಪೀಸ್ಗಳನ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲನೂ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನೋಡೋಕೆ ಚೆನ್ನಾಗಿರುತ್ತೆ. ಇದು ಈಗ ನಾನೇನು ಮಿಲೆಟ್ ಇಡ್ಲೀಸ್ ಮಾಡ್ಕೊಂಡಿದ್ದೀನಲ್ಲ, ಆ ಇಡ್ಲಿ ಕೂಡ ಇದ್ರಲ್ಲಿ ಹಾಕ್ಕೋತಾ ಇದ್ದೀನಿ. ಈಗ ನಾನು ಬೇಸನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು 2 ದೊಡ್ಡ ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಸಾದಾ ಇಡ್ಲಿಗಳು ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ಈಗ ನಾನು ಖಾರ ಪುಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನೀವು 1 ಸ್ಪೂನ್ ಹಾಕಿದ್ದೀನಿ. ಈಗ ಧನಿಯಾ ಪೌಡರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ನೀವು ಇದಕ್ಕೆ ಜೀರಾ ಪೌಡರು, ನಿಮ್ಮ ಮಸಾಲೆಗಳ ಬೇಕಾದಂಗೆ ಹಾಕ್ಕೋಬೋದು. ಜೀರಾ ಪೌಡರ್ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಆಮ್ಚೂರು ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಈಗ ನೋಡಿ, ಇದು ಕಸೂರಿ ಮೇಥಿನ ನಾನು ಈ ಸರಿ ತಿಕ್ಕಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಪೌಡರ್ ಥರ ಆಗುತ್ತಲ್ಲ ಅವಾಗ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಬಳಸ್ತಾ ಇರೋದು ನಾನು ಮಸ್ಟರ್ಡ್ ಆಯಿಲ್ನ ಬಳಸ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಅಂತ ಅಂದರೆ ಇದು ಸಾಸಿವೆ ಎಣ್ಣೆ. ಈ ಎಣ್ಣೆನೇ ಬಳಸ್ತಾ ಇದ್ದೀನಿ, ಬಿಸಿ ಮಾಡ್ಕೊಂಡಿಲ್ಲ, ಹಾಗೆ ಬಳಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು. ಅದರಿಂದ ನಾನು ಒಂದು ಅರ್ಧ ಗಂಟೆ ತೆಗೆದಿಡ್ತೀನಿ ಪಕ್ಕಕ್ಕೆ. ಈಗ ನೋಡಿ, ಇದೆಲ್ಲ ರೆಡಿಯಾಗಿದೆ. ಇದನ್ನು ನಾವು ಸ್ಕ್ಯೂಯರ್ಸ್ ಅಂತ ಸಿಗುತ್ತೆ, ಈ ಥರ ಉದ್ದುದ್ದನ್ನೋದು, ಈ ಥರ ಕಡ್ಡಿಗಳು. ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಮನೆಯಲ್ಲಿ ಇದು ಇರುತ್ತಲ್ಲ, ಟೂತ್ ಪಿಕ್ಸ್ ಇರುತ್ತಲ್ಲ, ಅದನ್ನು ಕೂಡ ಬಳಸ್ಕೋಬೋದು. ಅದರಿಂದ ಸ್ವಲ್ಪ ಸೈಜ್ ಸಣ್ಣದಾಗುತ್ತೆ ಅಷ್ಟೇ, ಬಿಟ್ಟರೆ ಮತ್ತೇನೂ ಇಲ್ಲ. ಈ ಥರ ನೋಡಿ, ನೀವು ಅರೇಂಜ್ ಮಾಡಬೇಕು ಚೆನ್ನಾಗಿ. ಅಂದರೆ ಒಂದು ಟೊಮೊಟೊ ಹಾಕಿದರೆ ಒಂದು ಕ್ಯಾಪ್ಸಿಕಮ್ಮು, ಆ ಥರ ಅರೇಂಜ್ ಮಾಡಬೇಕು. ನಿಮಗೆ ಬೇಕಂದರೆ ಪನ್ನೀರ್ ಕೂಡ ಹಾಕ್ಕೋಬೋದು. ಸೇಮ್ ರೆಸಿಪಿ ಪನ್ನೀರ್ಗೆ ಹಾಕ್ಕೋಬೋದು. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿಲ್ಲ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ರಿ. ನೋಡಿ, ಈಗ ನೋಡಿ, ಒಂದು ಗ್ರಿಲ್ ಪ್ಯಾನಲ್ಲಿ ನಾನು 1 ದೊಡ್ಡ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಇಲ್ಲ ಅಂದರೆ ನೀವು ಸಾದಾ ರೆಗ್ಯುಲರ್ ಪ್ಯಾನ್ನ ಕೂಡ ಬಳಸ್ಬೋದು. ಇದು ಈ ಥರ ಎಣ್ಣೆ ಬಿಸಿ ಆದ ನಂತರ ಈ ಸ್ಕ್ವೇರ್ಸಲ್ಲಿ ಅರೇಂಜ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ವೆಜಿಟೇಬಲ್ಸ್ನ, ಅದನ್ನ ಇದನ್ನು ಈ ಥರ ಇಡಬೇಕು. ನೋಡಿ, ಈ ಥರ ಸೈಡ್ಸ್ನ ಚೇಂಜ್ ಮಾಡಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮ್ಮ ಹತ್ರ ಇದಕ್ಕೆ ಹಾಕೋಕ್ಕೆ ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನೀವು ಮಾಮೂಲಿ ಎಣ್ಣೆನೇ, ವೆಜಿಟೇಬಲ್ ಆಯಿಲ್ನ ಬಳಸ್ಬೋದು. ನೋಡಿ, ಈ ಥರ ಇವಾಗ ಇದೊಂದು 5 ರಿಂದ 8 ನಿಮಿಷ ಅದರೊಳಗೆ ಬೆಂದು ಹೋಗ್ಬಿಡುತ್ತೆ. ಇದು ವೆಜಿಟೇಬಲ್ಸ್ ಕ್ರಂಚಿಯಾಗಿ ಇರುತ್ತೆ, ತುಂಬ ಸಾಫ್ಟಾಗೇನಾಗಲ್ಲ. ಆದರೆ ಇಡ್ಲಿ ಒಳಗಡೆ ಇರೋದು ಬೆಂದು ಹೋಗಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಪನ್ನೀರ್ ಹಾಕ್ಕೊಂಡು ಮಾಡಿಕೊಂಡು ತುಂಬಾ ರುಚಿಯಾಗಿರುತ್ತೆ. ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ಇದ್ರ ಜೊತೆಗೆ ಚಟ್ನಿ, ಆಮೇಲೆ ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು. ಈ ಚಟ್ನಿ ನಾನು ಪುದೀನ ಚಟ್ನಿಗಿದೆ, ಇದು ಕೂಡ ತಿನ್ಬೋದು. ಈ ಥರ ಮಾಡ್ಕೊಂಡು ನೋಡಿ. ತುಂಬ ಧನ್ಯವಾದಗಳು ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.